ನಿಮ್ಮ ಕಣ್ಮುಂದೆ ನೀವು ಈ ನೆಗೆಟಿವ್ ಎಂಟಿಟೀಸ್ನ ನೋಡಿದ್ರೆ ಭೂತ ಪ್ರೇತಗಳು ಅಂತಂದರೆ ಇದನ್ನು ನಾನು ಕಣ್ಣಲ್ಲಿ ನೋಡಿಬಿಟ್ಟಿದ್ದೀನಿ. ಮತ್ತು ತುಂಬ ಪಾಸಿಟಿವಿಟಿ ಇರುತ್ತಲ್ಲ ಅದನ್ನು ನೋಡಿಬಿಟ್ಟಿದ್ದೀನಿ. ನನಗೆ ಎರಡು ಅನುಭವ ಆಗಿದೆ ಬೇರೆ ಬೇರೆ ಕಾಲದಲ್ಲಿ. ನಮ್ಮ ತಂದೆ ಈ ಬೇಸಿಗೆಗಾಲದಲ್ಲಿ ಅದೇ ಮನೆಯಲ್ಲಿ ಬಾಗಿಲಲ್ಲಿ ಹೊರಗಡೆ ಹಾಸಿಗೆ ಹಾಕ್ಕೊಂಡು ಮಲ್ಕೊಳ್ಳೋರು ಸೆಕೆಗೋಸ್ಕರ. ಒಂದು ದಿವ್ಸ ಬೆಳಗ್ಗೆ ಎದ್ದೇಳೋ ಹೊತ್ತಿಗೆ ಇವ್ರು ಹಾಸಿಗೆ ತೊಗೊಂಡೋಗಿ ರಸ್ತೆ ನಡುವ ಮಧ್ಯೆ ಇದೆ. ಈಗ ಹೇಗೆ ನೆಗೆಟಿವ್ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅದೇ ಥರ ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು ಅಂತ. ಇದು ಎಲ್ಲಿ ಯಾವಾಗ? ಗಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಂದಾರ ಪರ್ವತ ಬರುತ್ತೆ. ಆ ಮಂದಾರ ಪರ್ವತದ ಉದ್ದಕ್ಕೂ ನೋಡಬೇಕಾದ್ರೆ ಒಂದು ದೊಡ್ಡ ಸುದರ್ಶನ ಚಕ್ರ. ಅಯ್ಯೋ ಅಲ್ಲಿ ಎಷ್ಟು ದೊಡ್ಡ ಸುದರ್ಶನ ಚಕ್ರ ಇದೆ ನೋಡಿ 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 ಅಂತೀನಿ, ಯಾರಿಗೂ ಕಾಣ್ತಾ ಇಲ್ಲ. ಎಂಥ ಅದ್ಭುತವಾದ ಸುದರ್ಶನ ಚಕ್ರ ನೋಡಿದ್ವಿ. ಮ್ಯಾಮ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸಸ್ಸಲ್ಲಿ ಇಷ್ಟು ವರ್ಷದಲ್ಲಿ ಎಷ್ಟೋ ಕೇಸ್ಗಳು ನೋಡಿರ್ತೀರ. ಕೆಲವೊಂದು ಸರಿ ಅವ್ರು ನೋಡಿದ ತಕ್ಷಣ ಹೇಳ್ತೀರ ಅವ್ರಿಗೆ ಯಾವ ದೋಷ ಇರ್ಬೋದು ಅಂತ. ಸೊ ಅದೇ ಥರ ನಿಮ್ಮ ಲೈಫಲ್ಲಿ ಯಾವತ್ತಾದರೂ ನಿಮ್ಮ ಕಣ್ಮುಂದೆ ನೀವು ಈ ನೆಗೆಟಿವ್ ಎಂಟಿಟೀಸ್ನ ನೋಡಿದ್ರ? ಅಂದರೆ ನೆಗೆಟಿವ್ ಎನರ್ಜಿನೋ ಅಥವಾ ಈ ದೆವ್ವ ಭೂತ ಅನ್ಬೋದು, ಪ್ರೇತ ಅನ್ಬೋದು, ಒಂದು ವಿಚಿತ್ರವಾದಂಥ ಎಕ್ಸ್ಪೀರಿಯನ್ಸ್ ನಿಮಗೆ ಯಾವತ್ತಾದರೂ ಆಗಿದೆಯಾ ನಿಮಗೆ ಆ ಥರದ್ದು? ಖಂಡಿತ ಆಗಿದೆ. ನನಗೆರಡೂ ಆಗಿದೆ. ಭೂತ ಪ್ರೇತಗಳು ಅಂತಂದರೆ ಇದನ್ನು ನಾನು ಕಣ್ಣಲ್ಲಿ ನೋಡಿಬಿಟ್ಟಿದ್ದೀನಿ. ಮತ್ತು ತುಂಬ ಪಾಸಿಟಿವಿಟಿ ಇರುತ್ತಲ್ಲ ಅದನ್ನು ನೋಡಿಬಿಟ್ಟಿದ್ದೀನಿ. ನನಗೆ ಎರಡು ಅನುಭವ ಆಗಿದೆ ಬೇರೆ ಬೇರೆ ಕಾಲದಲ್ಲಿ. ನಾವು ಕಾಲೇಜ್ಗೆ ಹೋಗೋ ದಿವಸಗಳಲ್ಲಿ. ಎಲ್ಲಿ ಮ್ಯಾಮ್ ಇದು? ಯಾವ ಊರಲ್ಲಿ? ನಾನು ಮೈಸೂರಿನವರು. ನಾವು ಮೈಸೂರಲ್ಲೇ ಹುಟ್ಟು ಬೆಳೆದದ್ದು ಓದಿದ್ದು ಎಲ್ಲವೂ ಮೈಸೂರಲ್ಲಿ. ಕಾಲೇಜು ದಿವಸಗಳಲ್ಲಿ ನಾವು ಮೈಸೂರಲ್ಲಿದ್ದವರು ಸಾಧಾರಣ ಅರಮನೆ ಕಾರ್ಯಕ್ರಮಗಳು, ಎಕ್ಸಿಬಿಷನ್ ಕಾರ್ಯಕ್ರಮಗಳು ಸದಾ ಹೋಗೋದು ಅಭ್ಯಾಸ. ಹೋಗುವಾಗೆಲ್ಲ ಹಿಂಡಿಂಡು ಜನ ಒಟ್ಟೊಟ್ಟಿಗೆ ಹೋಗ್ತಿದ್ವಿ. ಬರುವಾಗ ಒಬ್ಬೊಬ್ರು ಇಬ್ಬಿಬ್ರು ಆಗ್ಬಿಡ್ತಿದ್ವಿ. ಅಲ್ಲಿ ಮುಗಿತಾ ಇದ್ದಿದ್ದು ಕಾರ್ಯಕ್ರಮಗಳೆಲ್ಲ 10:30-11 ಗಂಟೆ ಆಗೋದು ರಾತ್ರಿ. ಈ ಹಿರಣ್ಣಯ್ಯನವ್ರ ನಾಟಕ ಅವೆಲ್ಲ ನಡೆಯೋದು ನಮಗೆ ಭಾಳ ಇಷ್ಟ. ಅವೆಲ್ಲನೂ ಮತ್ತು ಈ ಸಂಗೀತ ಕಾರ್ಯಕ್ರಮಗಳು ನಡೆಯೋದು, ಚಿಟ್ಟಿ ಬಾಬು, ವೀಣೆ ಅಂಥದ್ದೆಲ್ಲ ತುಂಬ ಇಷ್ಟಪಟ್ಟು. ದಸರಾ ಟೈಮಲ್ಲ ಅಥವಾ ದಸರಾ ಟೈಮಲ್ಲಿ, ಬೇರೆ ಟೈಮಲ್ಲಿ, ದಸರಾ ಟೈಮಲ್ಲಿ ಜಾಸ್ತಿ. ಬೇರೆ ಅಂತ ಕೂಡ ಈ ಥರ ಕಾರ್ಯಕ್ರಮಗಳಿದ್ದಾಗ ಈ ರಾಮನವಮಿ ಅಂತ ಸಮಯದಲ್ಲೆಲ್ಲ ಸಂಗೀತ ಕಾರ್ಯಕ್ರಮಗಳು ಅದೆಲ್ಲ ನೋಡೋಕೆ ಹೋಗ್ತಿದ್ವಿ. ನಮಗೆ ಅಲ್ಲಿ ಮಗ್ನರಾಗ್ಬಿಟ್ಟಿರ್ತಿದ್ವಿ. ಸಮಯ ಹೋಗಿದ್ದು ಗೊತ್ತಾಗ್ತಾ ಇರಲಿಲ್ಲ. ಈಗಿನ ಕಾಲ ಥರ ಮೊಬೈಲು, ವಾಚು ಇಷ್ಟಿಷ್ಟೊಂದೆಲ್ಲ ನಮ್ಮ ಹತ್ರ ಏನೂ ಇರ್ತಾ ಇರಲಿಲ್ಲ. ಒಂದು ದಿವಸ ಬರಬೇಕಾದ್ರೆ ನಮ್ಮ ಮನೆಗಿನ ಒಂದು 3-4 ರಸ್ತೆ ಮುಂದಿನ ತನಕ ಇನ್ನೊಬ್ಬರು ಗೆಳತಿ ಇದ್ದರು. ಅವರು ಅಲ್ಲಿ ಬಿಟ್ಟರು, ಅಲ್ಲಿ ಮನೆಗೆ ಒಳಕ್ಕೆ ಹೋದರು. ನಾವು ಮುಂದೆ ಬಂದ್ವಿ. ನಾನು ನಮ್ಮ ಅಕ್ಕ ಇಬ್ಬರೂ ನಡ್ಕೊಂಡು ಬರ್ತಾಯಿದ್ವಿ. ಬಂದು ನಮ್ಮ ಮನೆ ರಸ್ತೆಗೆ ಟರ್ನ್ ಆದ್ವಿ. ಅಲ್ಲಿಂದ 3ನೇ ಮನೆ ನಮ್ಮ ಮನೆ. ಆ ಟರ್ನ್ ಆದರೆ 2 ಎದುರುಗಡೆ ಅಷ್ಟಷ್ಟು ಎತ್ತರ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಹೀಗೆ 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 ನಡ್ಕೊಂಡು ಎದುರಿಗೆ ಬರ್ತಾಯಿದೆ. ಇಬ್ಬರು ಕಣ್ಣಿಗೂ ಕಾಣಿಸ್ತಾ ಇದೆ. ಇಬ್ಬರು ಕಿರ್ಚ್ಕೊಳ್ಳೋಕೆ ಶುರು ಮಾಡಿದ್ವಿ. ಕಿರ್ಚ್ಕೊಂಡು ಓಡಿ ಬಂದರೆ ನಮ್ಮ ಮನೆ ಗೇಟ್ ತೆಗಿಯೋಕ್ಕಾಗ್ತಾಯಿಲ್ಲ. ಇಬ್ಬರು ಕೈ ಹೆಂಗೆ ನಡುಗ್ತಾ ಇದೆ ನಮಗೆ. ಒಂದು ನಿಮಿಷದಲ್ಲಿ ಬೆವರ್ತ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಆ ಏರಿಯಾದಲ್ಲೆಲ್ಲ ತುಂಬ ಇತ್ತು, ಅದು ಗೊತ್ತಿತ್ತು ಮೊದಲಿಂದನೂ. ಸಾಧಾರಣ ರಾತ್ರಿ ಹೊತ್ತು ಓಡಾಡೋಕ್ಕೆ ಹೆದರೋರು ಜನ. ಆ ಗೇಟ್ ತೆಗೆದು ಕಿರ್ಚಿ ನಮ್ಮ ಮನೆ ಬಾಗಿಲು ತೆಗಿಯೋದ್ರೊಳಗೆ ಅದು ಹತ್ರ ಬಂದೇ ಬಿಡ್ತು. ಗಿಟಾರಂತ ಕಿರ್ಚ್ಕೊಂಡ್ವಿ. ಅಷ್ಟೊತ್ತಿಗೆ ಬಾಗಿಲು ತೆಗೆದ್ರು ಒಳಗೆ ಹೋಗಿ ದಡಾರಂತ ಬಾಗಿಲು ಹಾಕ್ಕೊಂಡ್ವಿ. ನಾನು ಕಣ್ಣಲ್ಲಿ ನೋಡಿರೋದು ಎಷ್ಟು ದಿವಸ ಆದರೂ ಈ ಒಂದು ನಮ್ಮ ಆ ದೃಶ್ಯ ನಮ್ಮ ಮನಸ್ಸಿಂದ ಹೋಗಲೇ ಇಲ್ಲ. ತುಂಬ ದಿವಸ ಮನಸ್ಸಲ್ಲಿ ಉಳಿದ್ಬಿಟ್ಟಿತ್ತು. ಹೇಗಿತ್ತು ಆಕೃತಿ? ಏನು ಆಕೃತಿ ಅಂತ ಕಾಣಿಸ್ತಾ ಇಲ್ಲ. ಎತ್ತರ ಕಾಣಿಸ್ತಾ ಇದೆ. ಹಿಂಗೆ ನಡ್ಕೊಂಡು ಹಿಂಗೆ ಇಷ್ಟಿಟ್ಟು ಎತ್ತರ ಕಾಲು ಇಟ್ಕೊಂಡು ಬರ್ತಾ ಇರೋ ಥರ ಕಾಣಿಸ್ತಾ ಇದೆ. ಇಬ್ಬರಿಗೂ ಕಾಣಿಸ್ತಾ ಇದೆ. ನಾನು ಕೂಗ್ದೆ. ಆಮೇಲೆ ಅವಳಿಗೆ ಹೇಳಿದೆ, ಹೌದು ಏನೋ ಬರ್ತಾ ಇದೆ ಎಂದ್ಲು. ದೆವ್ವ ಬರ್ತಾ ಇದೆ ಕಣೆ, ದೆವ್ವ ಬರ್ತಾ ಇದೆ ಅಂತ ಇಬ್ಬರು ಕಿರ್ಚ್ಕೊಂಡು ಓಡ್ಕೊಂಡು ಬಂದು ಮನೆ ಸೇರ್ಕೊಳ್ಳೋದ್ರೊಳಗೆ ಎಷ್ಟು ಅಂದರೆ ಒಂದು 8-10 ಹೆಜ್ಜೆ ನಮ್ಮ ಮನೆ ಅಷ್ಟೇ ನಾವು ನೋಡಿದ್ದಕ್ಕೂ ಅದಕ್ಕೂ. ಅಷ್ಟರೊಳಗೆ ನಮಗೆ ಗೇಟ್ ತೆಗೋಕ್ಕಾಗ್ತಾಯಿಲ್ಲ, ಬಾಗಿಲು ಕಿರ್ಚ್ಕೊಳಕ್ಕಾಗ್ತಾಯಿಲ್ಲ. ಸ್ವರನೇ ಬರ್ತಾಯಿಲ್ಲ ಹೊರಗಡೆ ಕಿರ್ಚ್ಕೊಂಡ್ರು. ಕಾಯ್ತಾ ಇದ್ರಲ್ಲ ಮನೆಯಲ್ಲಿ ಗೇಟ್ ಶಬ್ದಕ್ಕೆ ಬಾಗಿಲು ತೆಗೆದ್ರು. ಆಮೇಲೆ ಕಿರ್ಚ್ಕೊಂಡು ಒಳಗೆ ಹೋದ್ವಿ, ಬಾಗಿಲು ಹಾಕ್ಕೊಂಡ್ವಿ. ಆಮೇಲೆ ನಮ್ಮ ತಾತ ಅಜ್ಜಿ ಎಲ್ಲ ಇದ್ದರು. ಅವರೆಲ್ಲ ಹೇಳಿದ್ರು, ಇಷ್ಟೊತ್ತಲ್ಲಿ ಹೆಣ್ಮಕ್ಳು ಮನೆಗೆ ಬರ್ತಾರಾ, ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ ಚೆನ್ನಾಗಿ ಬೈಸ್ಕೊಂಡ್ವಿ ಅವತ್ತು. ಈ ಥರ ಒಂದು 2-3 ಸಲ ಇನ್ಸಿಡೆಂಟಲ್ಲಿ ನಾನು ನೋಡಿದ್ದೀನಿ. ಅಲ್ಲೇ ನಾವು ಆ ಜಾಗದಲ್ಲಿ ನಾವು ಇದ್ದಾಗ ನಾವು ಮಲ್ಕೊಂಡ್ರೆ ರಾತ್ರಿ ಹೊತ್ತು ಸರಿ 1 ಗಂಟೆಯಿಂದ 2 ಗಂಟೆವರೆಗೆ ಒಂಥರ ಸಂಗೀತ ಕಚೇರಿ ಕೇಳಿಸೋದು. ಎಷ್ಟು ಜೋರಾಗಿ ಅಂದರೆ ಒಂದು 8-10 ಜನ ಒಟ್ಟೊಟ್ಟಿಗೆ ಹಾಡ್ತಾ ಇರೋ ಥರ. ಆ ಥರ ಸಂಗೀತ ಅಂತ ಹೇಳಬೇಕೋ ಏನು ಹೇಳಬೇಕೋ ಗೊತ್ತಿಲ್ಲ. ಆ ಥರ ಒಂದು
ಸಂಗೀತದ ಥರನೇ ಏನೋ ಒಂದು ಹಾಡು ಹಾಡ್ತಾ ಇರೋ ಥರ, ಒಟ್ಟಾಗಿ ಗ್ರೂಪ್ ಸಿಂಗಿಂಗ್ ಥರ. ಯಾರನ್ನು ಕೇಳಿದ್ರು ನಾನು ಕೇಳಿಸಿಲ್ಲ, ನಂಗೆ ಕೇಳಿಸಿಲ್ಲ ಅನ್ನೋರು ನನಗೆ ಪ್ರತಿದಿನ ಕೇಳಿಸೋದು. ಇದು ಯಾಕೆ ಈ ಥರ ಕೇಳಿಸುತ್ತೆ, ಇದು ಏನು ಅಂತ. ಆಮೇಲೆ ನಮ್ಮ ತಾತಂಗೆ ಒಂದು ದಿವಸ ಹೇಳಿದೆ, ನಮ್ಮ ತಾತ ರಾತ್ರಿ ಎಲ್ಲ ಎದ್ದು ಕೂತ್ಕೊಂಡು ಓದ್ತಾ ಇರೋರು. ಅವ್ರನ್ನ ಕೇಳಿದ್ರೆ ಸುಮ್ಮನೆ ನಾವು ಹೇಳಿದ್ರೆ ಹೆದರ್ಕೋತೀವಿ ಅಂತ ಹೇಳಿ, ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಹೇಳಿದ್ರು ಈ ಥರ ಅಂತ. ಅಲ್ಲಿ ಸ್ವಲ್ಪ ಅವೆಲ್ಲ ಕಾಟಗಳಿದ್ವು. ನಮ್ಮ ತಂದೆ ಈ ಬೇಸಿಗೆಗಾಲದಲ್ಲಿ ಅದೇ ಮನೆಯಲ್ಲಿ ಬಾಗಿಲಲ್ಲಿ ಹೊರಗಡೆ ಹಾಸಿಗೆ ಹಾಕ್ಕೊಂಡು ಮಲ್ಕೊಳ್ಳೋರು ಸೆಕೆಗೋಸ್ಕರ. ಒಂದು ದಿವಸ ಬೆಳಗ್ಗೆ ಎದ್ದೇಳೋ ಹೊತ್ತಿಗೆ ಇವ್ರು ಹಾಸಿಗೆ ತೊಗೊಂಡೋಗಿ ರಸ್ತೆ ನಡುವೆ ಮಧ್ಯೆ ಇದೆ, ಅವ್ರ ಸಮೇತ, ಅವರು ಹಾಸಿಗೆ ಸಮೇತ ಅವರು ರಸ್ತೆ ಮಧ್ಯದಲ್ಲಿ ಮಲಗಿದ್ದಾರೆ. ಬೆಳಗ್ಗೆ ನೋಡಿದ್ರೆ ಇದು ಹೆಂಗೆ ಬಂದೆ ನಾನಿಲ್ಲಿ ಅಂತಂದರೆ, ಆಮೇಲೆ ನಮ್ಮ ತಾತ ಎಲ್ಲ ಹೇಳಿದ್ರು, ಅಯ್ಯೋ ದೈಗಳ ಕಾಟ ಈ ಏರಿಯಾದಲ್ಲಿ. ಇವೆಲ್ಲ ನಾವು ಕಣ್ಣಲ್ಲಿ ನೋಡಿರೋದು. ಅವರೇನು ನಡುರಾತ್ರಿಲಿ ಎದ್ದು ಹಾಸಿಗೆ ತೊಗೊಂಡೋಗಿ ರಸ್ತೆ ಮಧ್ಯದಲ್ಲಿ ಹಾಕ್ಕೊಂಡು ಮಲಗಿರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ತುಂಬ ಇನ್ಸಿಡೆಂಟ್ಸ್ ನೋಡಿದ್ದೀವಿ ನಾವು. ಇದೆಯಲ್ಲಿ ಯಾವ ಏರಿಯಲ್ಲಿ ಇದು? ಮೈಸೂರು? ನಾವು ಇದ್ದಿದ್ದು ರಾಮಾನುಜ ರೋಡಲ್ಲಿ. ಓಕೆ. ಈಗ ಅದೆಲ್ಲ ಫುಲ್ ಕಮರ್ಷಿಯಲ್ ಆಗ್ಬಿಟ್ಟಿರತ್ತಲ್ಲ ಈಗ. ಆ ಕಡೆ ಉದ್ದಕ್ಕೂ ವಿಳ್ಯದೆಲೆ ತೋಟ ಇತ್ತು, ತುಂಬ ಹುಣಸೆ ಮರಗಳು ಅದೆಲ್ಲ ಇರೋದು. ಅದು ಅಲ್ಲಿ ಏನೋ ಪ್ರಭಾವಗಳಿತ್ತು ಅಂತ ಕಾಣುತ್ತೆ. ಇವಾಗೆಲ್ಲ ಸುಮಾರೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ಹೇಳ್ತಾರಲ್ಲ, ದೇವ್ರ ಕಡೆ ದೆವ್ವ ಕೂಡ ಇರುತ್ತೆ ಅಂತೆಲ್ಲ. ಅಲ್ಲ, ಈ ಎನರ್ಜಿ ಇದ್ಮೇಲೆ ಅದು ಇದ್ದೇ ಇರುತ್ತೆ. ಒಂದು ಪಾಸಿಟಿವ್ ಇದ್ಮೇಲೆ ಒಂದು ನೆಗೆಟಿವ್ ಇದ್ದೇ ಇರುತ್ತೆ, ಎಲ್ಲ ಕಡೆನೂ ಇರುತ್ತೆ. ಆ್ಯಂಡ್ ನೀವು ದೇವ್ರ ಸೇವೆ ಮಾಡ್ತಕ್ಕಂಥವ್ರು, ಭಗವಂತನಿಗೆ ಒಂದು ದೇವಸ್ಥಾನ ಕಟ್ಸೋ ಪ್ರಯತ್ನ ಮಾಡಿದ್ರಿ, ಸಕ್ಸಸ್ ಆದ್ರಿ. ಆ್ಯಂಡ್ ಇವಾಗಲೇ ಕೂಡ ಹೇಳ್ತೀರಿ, ಈಗ ಹೇಗೆ ನೆಗೆಟಿವ್ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಅದೇ ಥರ ಒಂದು ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು ಅಂತ. ಇದು ಎಲ್ಲಿ, ಯಾವಾಗ? ಈ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಈಗ ಒಂದು 8-10 ವರ್ಷದಿಂದ ಅದೇನೋ ಭಗವಂತನ ಕೃಪೆ ಅಂತ ಅನ್ಕೋತೀನಿ. ನಾವು ಮಾನಸ ಸರೋವರಕ್ಕೆ ಯಾತ್ರೆ ಹೋಗಿದ್ವಿ. ಮಾನಸ ಸರೋವರ ಯಾತ್ರೆಗೆ ಹೋದಾಗ ಒಂದು ಜಾಗದಲ್ಲಿ ಗಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಂದಾರ ಪರ್ವತ ಬರುತ್ತೆ ಉದ್ದಕ್ಕೂನು. ಆ ಮಂದಾರ ಪರ್ವತ ಎಲ್ಲ ಹಿಮದಿಂದ ಮುಚ್ಚಿ ಹೋಗಿರೋ ಥರ ಇರುತ್ತೆ. ಅದೆಲ್ಲ ಜಾಗನೇ ಬರೀ ಹಿಮದ ಜಾಗಗಳು. ಆ ಮಂದಾರ ಪರ್ವತದ ಉದ್ದಕ್ಕೂ ನೋಡಬೇಕಾದ್ರೆ ಒಂದು ದೊಡ್ಡ ಸುದರ್ಶನ ಚಕ್ರ ಎಷ್ಟು ದೊಡ್ಡದಾಗಿದೆ ಅಂದರೆ ಭೂಮಿಯಿಂದ ಆಕಾಶದವರೆಗೂ ಕಾಣಿಸ್ತಾ ಇದೆ. ನೋಡಿ ಏನು ಖುಷಿ, ನಾನು ಕಿರ್ಚ್ಕೋತಾ ಇದ್ದೀನಿ ಕಾರಲ್ಲಿ ಕೂತ್ಕೊಂಡು. ಅಯ್ಯೋ ಸುದರ್ಶನ ಚಕ್ರ ಕಾಣಿಸ್ತಾ ಇದೆ, ಎಲ್ಲರೂ ನೋಡಲಿ ಅಂತ ಆಸೆ ನನಗೆ. ಎಲ್ಲರೂ ಕಿರ್ಚ್ಕೋತೀನಿ, ಯಾರೂ ಕಾಣಿಸ್ತಾ ಇಲ್ಲ, ಎಲ್ಲಿ ಅಂತಾರೆ. ಅಲ್ಲಿ ಕಾಣಿಸ್ತಾ ಇರೋದು ಬರೀ ಬೆಟ್ಟ ಅಂತ. ಅಯ್ಯೋ ಅಲ್ಲಿ ಎಷ್ಟು ದೊಡ್ಡ ಸುದರ್ಶನ ಚಕ್ರ ಇದೆ, ನೋಡಿ ಅಂತೀನಿ, ಯಾರಿಗೂ ಕಾಣ್ತಾ ಇಲ್ಲ. ಎಂಥ ಅದ್ಭುತವಾದ ಸುದರ್ಶನ ಚಕ್ರ ನೋಡಿದ್ವಿ. ಅಲ್ಲಿಂದ ಮುಂದಕ್ಕೆ ಹೋಗಿ ಇನ್ನೇನು ಮಾನಸ ಹತ್ರ ಬಂದ್ವಿ. ಅಲ್ಲಿ ಗಾಡಿ ನಿಲ್ಲಿಸಿ ಇಲ್ಲೆಲ್ಲರೂ ಇಳ್ಕೊಳ್ಳಿ ಅಂದರು. ಇಳಿದ್ರೆ ಅಲ್ಲೊಂದು ಸುವಾಸನೆ, ಎಂಥ ವಾಸನೆ ಅಂದರೆ ಇದ್ರವರೆಗೂ ನಾನು ಅಂಥ ಸ್ಮೆಲ್ ನಾನು ಮಾಡೇ ಇಲ್ಲ. ಅದು ಬರೀ ಹಿಮ ಇರೋ ಜಾಗ, ಒಂದೇ ಒಂದು ಹಸಿರಿಲ್ಲ, ಗಿಡ ಇಲ್ಲ, ಹುಲ್ಲಿಲ್ಲ, ಅಲ್ಲಿ ಆಕ್ಸಿಜನ್ನೇ ಇಲ್ಲ. ಆಕ್ಸಿಜನ್ ಸಿರಿಗಿದ್ರೆ ಮಾತ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನ್ಯಾಲಮ್ ಅಂತ ಒಂದು ಜಾಗದಲ್ಲಿ ಅಕ್ಲಮಟೈಸೇಷನ್ಗೆ ಅಂತ ಇಳಿಸ್ತಾರೆ. ಅಲ್ಲಿ ಇಳಿದಾಗ ಅಲ್ಲಿಂದ ಅಲ್ಲಿಗೆ ಒಂದು ಹಂತಕ್ಕೆ ಆಕ್ಸಿಜನ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸ್ವಲ್ಪ ಅಡ್ಜಸ್ಟ್ ಆಗಬೇಕು ನಾವು ಆ ವೆದರ್ಗೆ. ಆಮೇಲೆ ಒಂದು ದಿವಸ ಅಲ್ಲಿ ಬಿಟ್ಟು ಆಮೇಲೆ ಕರ್ಕೊಂಡೋಗಿ ಮೇಲಕ್ಕೆ ಹೋಗೋದು. ಅಂಥ ಹಿಮಾಚ್ಛಾದಿತ ಪ್ರದೇಶದಲ್ಲಿ ಎಂಥ ಹೂವು ಇಲ್ಲ, ಏನೂ ಇಲ್ಲ, ಬರೀ ಈ ಕಡೆ ಹಿಮದ ಬೆಟ್ಟಗಳು, ಈ ಕಡೆ ಸರೋವರ. ಎಂಥ ಸುವಾಸನೆ ಅಂದರೆ ಅಲ್ಲೂ ಅಷ್ಟೇ ಎಲ್ರಿಗೂ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಪರಿಮಳ, ಇದು ಯಾರೂ ನೋಡಿಲ್ಲ ಅಲ್ವಾ ಅಂತ ಹೇಳ್ತೀನಿ. ಯಾರು ಏನೋ ಒಂದು ಹೇಳ್ತೀಯ ನೀನು, ಒಬ್ಬರು ನಂಬಕ್ಕೆ ತಯಾರಿಲ್ಲ. ನನಗಂತೂ ಅದು ಇವತ್ತಿನವರೆಗೆ ನನಗೆ ಅವೆರಡೂ ಕಣ್ಣಿಗೆ ಕಟ್ಟದಾಗಿದೆ ಆ ಸೀನ್ಗಳು. ಏನಿದೆ ಅಲ್ಲಿ, ಮಾನಸ ಸರೋವರದಲ್ಲಿ ದೇವತೆಗಳೆಲ್ಲ ಇದ್ದಾರೆ ಅನ್ನೋದು ಉಲ್ಲೇಖ ಪುರಾಣದಲ್ಲಿ, ಇವತ್ತಿಗೂ ಇದ್ದಾರೆ ಅನ್ನೋದು ನನಗೆ ಅದೇ ಸಾಕ್ಷಿ. ಅಲ್ಲಿ ದೇವತೆಗಳು ಪ್ರತಿನಿತ್ಯ ಬಂದು ಮಾನಸ ಸರೋವರದಲ್ಲಿ ಮಿಂದು ಹೋಗ್ತಾರೆ ಅಂತ, ಸ್ನಾನ ಮಾಡಿ ಹೋಗ್ತಾರೆ ಅಂತ. ಅದಕ್ಕೆ ಅಲ್ಲಿ ಸ್ನಾನ ಮಾಡಿದ್ರೆ ಅಷ್ಟೊಂದು ಪವಿತ್ರ ಅನ್ನುವಂಥದ್ದು. ಹೇಗಿದೆ ನೀರು ಅಂದರೆ, ನೆಲದ ಮೇಲೆ ಮೇಲ್ಗಡೆ ನೀರನ್ನು ನೋಡಿದ್ರೆ ಭೂಮಿ ಮೇಲೆ ಏನೇನಿದೆ ಒಂದೊಂದು ಸಣ್ಣ ಸಣ್ಣ ಕ್ರಿಮಿ ಕೂಡ ಕಾಣಿಸುತ್ತೆ ಅಲ್ಲಿ. ಅಷ್ಟು ತಿಳಿ, ಅಷ್ಟು ಸ್ವಚ್ಛ ನೀರು. ಆ ಜಾಗದಲ್ಲಿ ಆದ ಅನುಭವ ಇದೆಯಲ್ಲ, ಅದ್ಭುತ ಅದು ಅನುಭವ. ಅಂದರೆ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ಎಷ್ಟೊಂದಿದೆ ಅನ್ನೋದನ್ನು ಬೇರೆ ಇನ್ಯಾವ ಥರನೂ ನಾವು ಹೇಳಬೇಕಾಗೇ ಇಲ್ಲ.
ಕೆಲವ್ರ ಮನೆಗೆ ಒಳಗಡೆ ಹೋಗಿ ಸುಮ್ಮನೆ ಹೇಳಿರ್ತೀನಿ, ಒಂಥರ ಕೆಟ್ಟ ವಾಸನೆ ಬರುತ್ತೆ. ಸುಮ್ಮನೆ ಇವತ್ತು ಹೇಳಿದ್ದೀನಲ್ಲ, ಸುಮ್ಮನೆ ಗಮನದಲ್ಲಿ ಇಟ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡಿ, ಅವಾಗ ಗೊತ್ತಾಗೋಗುತ್ತೆ ಈ ಮನೆಯಲ್ಲಿ ನೆಗೆಟಿವಿಟೀಸ್ ಇದೆ ಅಂತ. ಅಷ್ಟೇ. ಹಿಂದೆ ಎಲ್ಲ ಮನೆಗಳಲ್ಲಿ ಧೂಪ ಹಾಕ್ಸೋರು ಸಂಜೆ ಹೊತ್ತು, ಮುಸ್ಸಂಜೆ ಹೊತ್ತಲ್ಲಿ. ಮಕ್ಕಳಿಗೆ ಸಾಂಬ್ರಾಣಿ ಹಾಕೋದು ಅದಕ್ಕೇ. ಸಾಂಬ್ರಾಣಿ ಹಾಕೋದು ಯಾಕೆ ಅಂತಂದರೆ ಬರೀ ತಲೆ ಆರ್ಸೋಕ್ಕಷ್ಟೇ ಅಲ್ಲ. ಸಾಧಾರಣ ಸಣ್ಣ ಮಕ್ಕಳಿರ್ತಕ್ಕಂತಹ ಮನೆಯಲ್ಲಿ ಭೂತ ಪ್ರೇತಗಳು ಪ್ರವೇಶ ತಗೊಳುತ್ತವೆ. ಮಕ್ಕಳಿದ್ರೆ ಮಕ್ಕಳಿಗೆ ತೊಂದರೆ ಮಾಡುತ್ತವೆ. ಮಕ್ಕಳನ್ನ ಕಂಡ್ರೆ ಅದಕ್ಕಿಷ್ಟ. ಎಷ್ಟೋ ಕಡೆ ಮೊದಲಿನ ಕಾಲಕ್ಕೆ ಮಕ್ಕಳನ್ನ ಎತ್ಕೊಂಡು ಹೊಟ್ಟೋಗುತ್ತೆ ಅಂತ ಕೂಡ ಹೇಳೋರು. ಹಾಗಾಗಿ ಬಾಗ್ಲಲ್ಲಿ ಒಂದು ಚಪ್ಪಲಿ, ಒಂದು ಪರ್ಕೆ ಬಿಟ್ಟಿರೋರು ಬಾಣಂತಿ ರೂಮ್ ಅಂದರೆ ಯಾರನ್ನು ಮನೆ ಒಳಗೆ ಸೇರಿಸ್ತಾ ಇರಲಿಲ್ಲ. ಯಾರು ಬರುವಾಗ ಯಾರ ಜೊತೆಯಲ್ಲಿ ಒಳಗೆ ಬಂದ್ಬಿಡ್ಬೋದು. ಇವಾಗ ಬಾಣಂತಿ ಅಂತಂದ್ರೆ ಮನೆಯೆಲ್ಲ ಓಡಾಡ್ತಾರೆ, ಬೀದಿಯೆಲ್ಲ ಓಡಾಡ್ತಾರೆ. ಅದೆಲ್ಲ ಮೂಢನಂಬಿಕೆ. ಬಾಗಿಲು ಹಾಕ್ಕೊಂಡು ಮನೆ ಒಳಗಿರಬೇಕು ಅಂತ ತುಂಬ ಅರ್ಥ ಇದೆ. ಹಾಗಾಗಿ ನಾನು ತುಂಬ ಗೌರವಿಸ್ತೀನಿ ನಮ್ಮ ಋಷಿಮುನಿಗಳು ಮಾಡಿರುವಂಥ ಸಂಪ್ರದಾಯಗಳನ್ನು. ಹಾಗಾಗಿ ಈ ಎಳೆ ಮಕ್ಕಳಿರೋ ಮನೆಯಲ್ಲಿ ಇವೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಈ ಧೂಪ ಹಾಕೋದು, ಸಾಂಬ್ರಾಣಿ ಹಾಕೋದು, ಈ ಹೊಗೆ ಇದ್ದಾಗ ಬರಲ್ಲ, ಯಾವುದು ಎಂಟ್ರಿ ತೊಗೊಳ್ಳೋದಿಲ್ಲ. ನಾನು ಅದಕ್ಕಾಗಿ ಈ ನೆಗೆಟಿವಿಟೀಸ್ ಬರೋರಿಗೆ ಕೊಡೋಕ್ಕೆ ಅಂತ ಒಂದು ಧೂಪನೇ ನಾನೇ ತಯಾರು ಮಾಡಿದೆ. ಕೊನೆಗೆ ಕೇಳಿ ಕೇಳಿ ಬೇಜಾರಾಗಿ. ಈಗ ತುಂಬ ಜನ ತೊಗೊಂಡೋಗ್ತಾರೆ. ತುಂಬ ಸಮಸ್ಯೆ ಇರೋರು ಮನೆಗೆ ಕೊಟ್ಟರೆ, ಕೆಲವರು ಯಾರಾದರೂ ಒಬ್ಬರು ಮನೆಯಲ್ಲಿ ಅನಾರೋಗ್ಯದಿಂದ ಇದ್ದೇ ಇರ್ತಾರೆ. ಯಾವತ್ತೂ ದಿನ ಒಬ್ಬರಲ್ಲ ಒಬ್ಬರು ಅಂಥವ್ರ ಮನೆಗೆ ಇದ್ಕೊಡ್ತೀನಿ. ಅದು ಕೊಟ್ಟರೆ ಒಂದು ತಿಂಗಳಲ್ಲಿ ಅವ್ರಿಗೆ ಆರೋಗ್ಯಗಳು ಸುಧಾರಿಸ್ಬಿಡುತ್ತೆ. ಅದಕ್ಕಾಗಿ ಮಾಡಿದೆ ನಾನು. ಸೊ ಇದೆಲ್ಲವೂ ಕೂಡ ತುಂಬ ಅರ್ಥಗರ್ಭಿತವಾಗಿರುವಂಥದ್ದು. ಪ್ರತಿದಿನ ಮನೆಗೆ ಧೂಪ ಹಾಕೋದು ತುಂಬ ಒಳ್ಳೆಯದು. ತುಂಬ ಒಳ್ಳೆಯದು. 2 ಟೈಮ್ ಅಂತಾರ ಒಂದು ಅಟ್ಲಿ ಕನಿಷ್ಠ ಒಮ್ಮೆ, ಅದರೊಳಗೆ ಮುಸ್ಸಂಜೆಲಿ. ಕತ್ಲಾದ್ಮೇಲೆ ಸಮಸ್ಯೆಗಳು ಜಾಸ್ತಿ.